ಇಂಟ್ರಾಡೇಗೆ ಹೇಗಪ್ಪ ಬೆಸ್ಟ್ ಸ್ಟಾಕ್ಸ್ ಪಿಕ್ ಮಾಡೋದು? ಹೈ ವಾಲ್ಯೂಮ್ ಸ್ಟಾಕ್ ಪಿಕ್ ಮಾಡಬೇಕಾ? ಬೈ ಮಾಡಬೇಕಾ? ಸೆಲ್ ಮಾಡಬೇಕಾ? ಸೊ, ಈ ಥರ ಹಲವಾರು ಕ್ವೆಶನ್ಸ್ ಇರುತ್ತೆ ಅಲ್ವಾ? ಸೊ, ನೋಡೋಣ ಬನ್ನಿ. ಹೇಗೆ ಪಿಕ್ ಮಾಡೋದು? ಬೆಸ್ಟ್ ಸ್ಟಾಕ್ಸ್ ಹೇಗೆ ಪಿಕ್ ಮಾಡೋದು ಅಂತ ನೋಡೋಣ. ಸೊ, ಇದನ್ನು 2 ರೀತಿನಲ್ಲಿ ಮಾಡ್ಬೋದು. ಒಂದು ಮ್ಯಾನ್ಯುಯಲ್ ಮೆಥಡ್ ಯೂಸಿಂಗ್ NSEindia.com ಇಂದ ಸ್ಟಾಕ್ಸ್‌ನ ಪಿಕ್ ಮಾಡ್ಕೋಬೋದು. ಇನ್ನೊಂದು ಸ್ಕ್ರೀನರ್ಸ್ ಅಂತ ಬರುತ್ತೆ. ಸೊ, tradingview.comಗೆ ಹೋಗ್ಬಿಟ್ಟು ಆ ಸ್ಕ್ರೀನರ್ ಯೂಸ್ ಮಾಡಿ ನಮಗೆ ಬೈ ಮಾಡಬೇಕಂದ್ರೆ ಅದಕ್ಕೆ ಬೇರೆ ಕಂಡೀಷನ್ಸ್ ಕೊಡಬೇಕು, ಸೆಲ್ ಮಾಡಬೇಕಂದ್ರೆ ಕಂಡೀಷನ್ಸ್ ಕೊಡಬೇಕು. ಸೊ, ಆವಾಗ ಲಿಸ್ಟ್ ಆಫ್ ಸ್ಟಾಕ್ಸ್ ಅದು ಡಿಸ್ಪ್ಲೇ ಮಾಡುತ್ತೆ. ಸೊ, ಅದರಲ್ಲಿ ನಾವು ಪಿಕ್ ಮಾಡಿಕೊಂಡು ನಾವು ಟ್ರೇಡ್ ಮಾಡ್ಬೋದು. ಮತ್ತು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಡೇ ಟ್ರೇಡಿಂಗ್ ಏನು ಅಂತಂದರೆ ಫಸ್ಟ್ 1 ಅವರ್ 15 ಮಿನಿಟ್ಸ್ ಆರ್ ಲಾಸ್ಟ್ 1 ಅವರ್ 15 ಮಿನಿಟ್ಸ್ ಒಳಗೆ ನೀವು ಟ್ರೇಡಿಂಗ್ ಮುಗಿಸ್ಕೋಬೇಕು. ಯಾಕಂದರೆ ಆವಾಗ ವಾಲ್ಯೂಮ್ ಸರ್ಚ್ ಜಾಸ್ತಿ ಇರುತ್ತೆ. ಸೊ, ಡೇ ಟ್ರೇಡಿಂಗ್ಗೆ ವಾಲ್ಯೂಮ್ ಕೂಡ ಮುಖ್ಯ. ಸೊ, ಅದನ್ನು ನೋಡಿ ನೀವು ಟ್ರೇಡಿಂಗ್ ಮಾಡಿ. ಸೊ, ಮ್ಯಾನ್ಯುಯಲ್ ಮೆಥಡ್ ಹೇಗಪ್ಪ ಮಾಡೋದು ಅಂತಂದರೆ ಫಸ್ಟು ನಾವು NSEindia.comಗೆ ಹೋಗಬೇಕು ಅಟ್ ಅರೌಂಡ್ 9:20 AM. ಸೊ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ, 9:20 AM ಅಷ್ಟೊತ್ತಿಗೆ ನಾವು NSEindia.comನ ವಿಸಿಟ್ ಮಾಡಿ ಅಲ್ಲಿ ಮಾರ್ಕೆಟ್ ಡೇಟಾ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನಾವು ಈಕ್ವಿಟಿ ಆ್ಯಂಡ್ SME ಅಂತ ಸೆಲೆಕ್ಟ್ ಮಾಡಬೇಕು. ಸೊ, ನೋಡೋಣ ಹೇಗೆ ಮಾಡೋದು ಅಂತ. ನೋಡಿ, ಇದೆ NSEindia.com ಅಂತ. ಇಲ್ಲಿ ಮಾರ್ಕೆಟ್ ಡೇಟಾ ಅಂತಿದೆ ಅಲ್ವಾ, ಇದು ಕ್ಲಿಕ್ ಮಾಡಿ. ಸೊ, ಈಕ್ವಿಟಿ ಆ್ಯಂಡ್ SME ಮಾರ್ಕೆಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಬೈ ಡಿಫಾಲ್ಟು ಈ ಪೇಜು ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಬೈ ಡಿಫಾಲ್ಟ್ ನಿಫ್ಟಿ 50 ಅಂತ ಸೆಲೆಕ್ಟ್ ಆಗುತ್ತೆ. ನಿಮಗೆ ಬೇರೆ ಸೆಕ್ಟರ್ ಇಷ್ಟ ಆಯಿತು ಅಂತಂದರೆ ಬೇರೆ ಸೆಕ್ಟರಲ್ಲಿ ಕೂಡ ನೋಡ್ಬೋದು. ಸೊ, ನಿಫ್ಟಿ 50ನಲ್ಲಿ ಯಾವ್ಯಾವ ಕಂಪ್ನೀಸು ಬೈಯಿಂಗ್ ಹೋಗ್ತಿದೆ, ಸೆಲ್ಲಿಂಗ್ ಹೋಗ್ತಾ ಇದೆ, ಸೊ ಅದು ಲಿಸ್ಟ್ ಬರುತ್ತೆ. ಸೊ, ಫಸ್ಟ್ ಹಾಫು ಬೈಯಿಂಗ್ ಪ್ರೆಷರ್ ಇರುತ್ತೆ, ಸೆಕೆಂಡ್ ಹಾಫು ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಸೊ, ಬೈಯಿಂಗ್ ಮಾಡೋರು ಫಸ್ಟ್ 5 ಸ್ಟಾಕ್ಸ್ದಲ್ಲಿ ಸೆಲೆಕ್ಟ್ ಮಾಡಿ ಸೊ, ಅದರಲ್ಲಿ ಅನಾಲಿಸಿಸ್ ಮಾಡಿ ಯಾವುದು ಚೆನ್ನಾಗಿ ಮೂಮೆಂಟ್ ಇರುತ್ತೆ ಸೊ, ಆ ಸ್ಟಾಕ್ಸ್ನ ಪಿಕ್ ಮಾಡ್ಕೋಬೋದು. ಸೊ, ಸೆಲ್ಲಿಂಗ್ ಮಾಡೋರು ಲಾಸ್ಟ್ 5 ಸ್ಟಾಕ್ಸ್ನ ಪಿಕ್ ಮಾಡಿಕೊಂಡು ಸೊ, ಅನಾಲಿಸಿಸ್ ಮಾಡಿ ಯಾವ ಸ್ಟಾಕ್ಸ್ ಮೂಮೆಂಟ್ ಚೆನ್ನಾಗಿದೆ ಸೊ, ಆ ಸ್ಟಾಕ್ಸ್ನ ಪಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ನಮಗೆ ಒಂದು ಕ್ವೆಶನ್ಸ್ ಬರುತ್ತೆ, ಆ ದಿವಸ ಬೈ ಮಾಡಬೇಕಾ, ಸೆಲ್ ಮಾಡಬೇಕಾ ಅಂತ. ಸೊ, ಇದಕ್ಕೆ ಹೇಗೆ ಕಂಡುಹಿಡಿಯೋದು ಅಂತಂದರೆ ಫಸ್ಟ್ ನಾವು ನಿಫ್ಟಿ ಚಾರ್ಟ್ಗೆ ಹೋಗೋಣ. ನಿಫ್ಟಿ ಚಾರ್ಟ್ಗೆ ಹೇಗೆ ಹೋಗೋದು? ಫಸ್ಟು tradingview.com ನೋಡಿ, ಇದು tradingview.com ಅಂತ ಇದೆ ವೆಬ್ಸೈಟು. ಸೊ, ಅದನ್ನು ವಿಸಿಟ್ ಮಾಡಿ ನಿಫ್ಟಿ ಅಂತ ಟೈಪ್ ಮಾಡಿ. ಸೊ, ನಿಫ್ಟಿ ಅಂತ ಟೈಪ್ ಮಾಡಿ ಲಾಂಚ್ ಚಾರ್ಟ್ ಅಂತ ಬಂದರೆ ಈ ಥರ ಚಾರ್ಟ್ ಬರುತ್ತೆ ನಿಮಗೆ. ಸೊ, ಸದ್ಯಕ್ಕೆ ನಾನು ಇದು ಮೂವಿಂಗ್ ಆ್ಯಾವ್ರೇಜ್ ಅಂತ ಒಂದೇ ಒಂದು ಇಂಡಿಕೇಟರ್ ತೋರಿಸ್ತಾ ಇದ್ದೀನಿ. ಮೂವಿಂಗ್ ಆ್ಯಾವ್ರೇಜ್ 20 ಅಂತ ಯೂಸ್ ಮಾಡ್ತಾ ಇದ್ದೀನಿ. ಸೊ, ನಾವು ಆ ದಿವಸ ಬೈ ಮಾಡಬೇಕಾ, ಸೆಲ್ ಮಾಡಬೇಕಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಈ ನಿಫ್ಟಿ ಪ್ರೈಸ್ ಕರೆಂಟ್ ಪ್ರೈಸ್ ಇರುತ್ತಲ್ವಾ, ಸೊ, ಅದು ಮೂವಿಂಗ್ ಆ್ಯಾವ್ರೇಜ್ 20 ಕೆಳಗಿತ್ತು ಅಂತಂದರೆ ಸೊ, ನಾವು ಸೆಲ್ ಮಾಡೋ ಸ್ಟಾಕ್ಸ್ನ ನೋಡಬೇಕು. ಅಂದರೆ ಈ ಲಿಸ್ಟಲ್ಲಿ ಇರುತ್ತಲ್ಲ, ಸೊ, ನಿಫ್ಟಿ 50 ಲಿಸ್ಟಲ್ಲಿ ಲಾಸ್ಟ್ 5 ಸ್ಟಾಕ್ಸ್ ಇರುತ್ತಲ್ವ, ಸೊ, ಅದನ್ನು ಸೆಲೆಕ್ಟ್ ಮಾಡಿ ಅನಾಲಿಸಿಸ್ ಮಾಡಿ ನಾವು ಕಾಲ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ. ಸೊ, ಅಥವಾ ಪ್ರೈಸ್ ಈಗ ಇದು ಮೂವಿಂಗ್ ಆ್ಯಾವ್ರೇಜ್ 20 ಮೇಲಿತ್ತು ಅಂತಂದರೆ ಆವಾಗ ನಾವು ಬೈಯಿಂಗ್ ಆಫ್ ದಿ ಸ್ಟಾಕ್ಸ್ ನೋಡ್ಬೋದು. ಅಂದರೆ ಫಸ್ಟ್ 5 ಸ್ಟಾಕ್ಸ್ ಇರುತ್ತಲ್ವ, ನೋಡಿ ಫಸ್ಟ್ 5 ಸ್ಟಾಕ್ಸು, ಸೊ, ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ, ದಿಸ್ ಈಸ್ ಆಲ್ ಅಬೌಟ್ ಹೌ ಟು ಸೆಲೆಕ್ಟ್ ದಿ ಸ್ಟಾಕ್ಸ್ ಯೂಸಿಂಗ್ ಅಂದರೆ ಮ್ಯಾನ್ಯುಯಲ್ ಮೆಥಡ್ ಯೂಸ್ ಮಾಡಿ ಹೇಗೆ ಸ್ಟಾಕ್ ಪಿಕ್ ಮಾಡ್ಬೋದು ಅನ್ನೋದು ಇಷ್ಟೇ. ಓಕೆ. ನೆಕ್ಸ್ಟು ಸ್ಕ್ರೀನರ್ ಯೂಸ್ ಮಾಡಿ ಹೇಗಪ್ಪ ಸ್ಟಾಕ್ಸ್ ಪಿಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ, tradingview.comಗೆ ಹೋಗಿ ಇಲ್ಲಿ TV ಅಂತ ಒಂದು ಸಿಂಬಲ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಪ್ರಾಡಕ್ಟ್ ಅಂತ ಇದೆ ಅಲ್ವಾ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರೀನರ್ ಅಂತ ಇದೆ. ನೆಕ್ಸ್ಟು ಸ್ಟಾಕ್ ಅಂತ ಸೆಲೆಕ್ಟ್ ಮಾಡಿ. ಸೊ, ಆವಾಗ ನಿಮಗೆ ಈ ಸ್ಕ್ರೀನ್ ಬರುತ್ತೆ. ಆಮೇಲೆ ಇಲ್ಲಿ ಬೇರೆ ಕಂಟ್ರಿ ಇದ್ದರೆ ಮಾರ್ಕೆಟ್ ಇಂಡಿಯಾ ಸೆಲೆಕ್ಟ್ ಮಾಡಿ. ಈಗ ನಾವು ಇಂಟ್ರಾಡೇ ಬೈಗೆ ಹೇಗೆ ಸ್ಕ್ರೀನರು ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಯಾವ್ದಾರ ಒಂದು ಸ್ಕ್ರೀನರ್ ಸೆಲೆಕ್ಟ್ ಮಾಡಿ, ಪ್ರೀ ಡಿಫೈನ್ಡ್ ಇರುತ್ತಲ್ಲ ಯಾವ್ದಾರ, ಅಲ್ಲಿ ಸೆಲೆಕ್ಟ್ ಮೋಸ್ಟ್ ವೋಲಟೈಲ್. ನೆಕ್ಸ್ಟು ಫಿಲ್ಟರ್ಗೆ ಹೋಗ್ಬಿಟ್ಟು ಏನು ಮಾಡಬೇಕು, ರೀಸೆಟ್ ಆಲ್ ಅಂತ ಕೊಡಿ.
ಸೊ ಈಗ ಸ್ಟಾಕ್‌ನ ಬೈ ಮಾಡಬೇಕು ಅಂತಂದರೆ ಏನೇನು ಕಂಡೀಷನ್ ಚೆಕ್ ಮಾಡಬೇಕು? ಏನೇನಪ್ಪ ಬೇಕು ಅಂದರೆ ಬೈಯಿಂಗ್ ಹೋಗ್ಬೇಕಾದ್ರೆ ನೋಡಿ ಇದು ಅಪ್ ಟ್ರೆಂಡ್ ಅಲ್ವಾ? ಅಪ್ ಟ್ರೆಂಡ್ ಇದ್ದಾಗ ಯಾವಾಗಲೂ ಹೇಗೆ ಮೂವಿಂಗ್ ಆ್ಯಾವ್ರೇಜ್ ಮೂವ್ ಆಗುತ್ತೆ ನೋಡಿ. ಈ ರೆಡ್ ಲೈನ್ ಇದೆ ಅಲ್ವಾ? ರೆಡ್ ಲೈನು ಮೂವಿಂಗ್ ಆ್ಯಾವ್ರೇಜ್ 6 ಓಕೆ. ಈ ಬ್ಲೂ ಲೈನ್ ಬಂದ್ಬಿಟ್ಟು ಮೂವಿಂಗ್ ಆ್ಯಾವ್ರೇಜ್ 20. ಈ ಬ್ಲ್ಯಾಕ್ ಲೈನ್ ಬಂದ್ಬಿಟ್ಟು ಮೂವಿಂಗ್ ಆ್ಯಾವ್ರೇಜ್ 40. ಸೊ ಮೂವಿಂಗ್ ಆ್ಯಾವ್ರೇಜ್ 6 ಮೇಲಿದೆ. ಅದ್ರ ಕೆಳಗೆ ಮೂವಿಂಗ್ ಆ್ಯಾವ್ರೇಜ್ 20 ಇದೆ. ಅದ್ರ ಕೆಳಗೆ ಮೂವಿಂಗ್ ಆ್ಯಾವ್ರೇಜ್ 40 ಇದೆ. ಸೊ ಈ ವೇನಲ್ಲಿ, ಈ ಪ್ಯಾಟ್ರನಲ್ಲಿ ಮೂವ್ ಆಗ್ತಾ ಇದೆ ಅಂದರೆ ಅದನ್ನು ಅಪ್ ಟ್ರೆಂಡ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಮತ್ತು ಮೂವಿಂಗ್ ಆ್ಯಾವ್ರೇಜು ಇದು ಆರ್ ಎಸ್ ಐ ಏನು ವ್ಯಾಲ್ಯೂ ಇರುತ್ತೆ? ಆರ್ ಎಸ್ ಐ ನೋಡಿ ಇಲ್ಲಿ ಮೇಲೆ ಹೋಗ್ಬೇಕಾದ್ರೆ ಅಂದರೆ ಟ್ರೆಂಡ್ ಸ್ಟಾರ್ಟ್ ಆಗಬೇಕಾದ್ರೆ ಸೊ ಏನಿದೆ ಎಬೋವ್ 30 ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ. ನೆಕ್ಸ್ಟು ವಾಲ್ಯೂಮು ಜಾಸ್ತಿ ಇರಬೇಕು. ಸೊ ಇಲ್ಲಿ ಆಲ್ಮೋಸ್ಟ್ ನೋಡಿ ಗ್ರೀನ್ ವಾಲ್ಯೂಮ್ಸು ಜಾಸ್ತಿ ಇದೆ ಅಲ್ವಾ? ಸೊ ಇದನ್ನು ಹೇಗಪ್ಪ ಸ್ಕ್ರೀನರಲ್ಲಿ ಡಿಫೈನ್ ಮಾಡೋದು? ಫಸ್ಟು ವಾಲ್ಯೂಮು ಯಾವಾಗಲೂ 5 ಲಕ್ಷಕ್ಕಿಂತ ಜಾಸ್ತಿ ಜನ ಇರಬೇಕು. ಓಕೆ, ಡೇ ಟ್ರೇಡಿಂಗಲ್ಲಿ. ಸೊ ನೀವು ಅದಕ್ಕಿಂತ ಜಾಸ್ತಿ ಬೇಕಾದ್ರೆ 750 ತೊಗೊಳ್ಳಿ. ನೆಕ್ಸ್ಟು ಆರ್ ಎಸ್ ಐ ಸ್ಟಾಕಾಸ್ಟಿಕ್ ಆರ್ ಎಸ್ ಐ ಸೊ ಇದನ್ನು ಎಬೋವ್ 30 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ. ನೆಕ್ಸ್ಟು ಮೂವಿಂಗ್ ಆ್ಯಾವ್ರೇಜ್ ಹೇಗೆ ಡಿಫೈನ್ ಮಾಡೋದು? ಇಲ್ಲಿ 6 ಇಲ್ಲ, ಸೊ 5 ತೊಗೊಳ್ತೀನಿ. ನನಗೆ ಎಕ್ಸ್ಪೋನೆನ್ಷಿಯಲ್ ಬೇಡ, ಮಾಮೂಲಿ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಸಾಕು. ಸೊ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ 5 ಈಸ್ ಎಬೋವ್ ಮೂವಿಂಗ್ ಆ್ಯಾವ್ರೇಜ್ 20 ಮೂವಿಂಗ್ ಆ್ಯಾವ್ರೇಜ್ಗಿಂತ ಮೇಲಿದೆ. ಮತ್ತು ನೆಕ್ಸ್ಟು ಮೂವಿಂಗ್ ಆ್ಯಾವ್ರೇಜ್ 20 ಈಸ್ ಎಬೋವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಬೋವ್ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ 40. 20 is above simple moving average 40 ಇಲ್ಲ ಇಲ್ಲಿ. ಸೊ ನಿಯರ್ ಟು ದ್ಯಾಟ್ 50 ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. 50 ಅಂತ ಸೆಲೆಕ್ಟ್ ಮಾಡಿ ಕ್ಲೋಸ್ ಮಾಡಿ ಇದನ್ನು ಸೇವ್ ಮಾಡಬೇಕು ನಾವು. ಸೇವ್ ಆ್ಯಸ್ ಅಂತ ಕೊಡಿ. ಸೇವ್ ಸ್ಕ್ರೀನ್ ಆ್ಯಸ್ ಇಂಟ್ರಾಡೇ ಬೈ. ಓಕೆ, ಇಂಟ್ರಾಡೇ ಬೈ. ಸೊ ಇಂಟ್ರಾಡೇ ಬೈ ಅಂತ ಸ್ಕ್ರೀನ್ ಸೇವ್ ಮಾಡಿದಾಗ ಸೊ ಇಲ್ಲಿ ನೋಡಿ ಯಾವ್ದು ಬೈ ಹೋಗುತ್ತೆ ಅದೆಲ್ಲ ಲಿಸ್ಟ್ ಬರುತ್ತೆ. ಸೊ ನೀವು ಇದು ಒಂದು 4-5 ಸ್ಟಾಕ್ ಸೆಲೆಕ್ಟ್ ಮಾಡಿಕೊಂಡು ನೀವು ಅನಲೈಸ್ ಮಾಡಿ ನಿಮಗೆ ಚೆನ್ನಾಗಿದೆ ಮೂಮೆಂಟ್ ಅಂತ ಅನಿಸಿದ್ರೆ ಸೊ ನೀವು ಅದು ಸ್ಟಾಕ್ಸ್ ತೊಗೋಬೋದು. ಇನ್ನೊಂದು ಏನು ಮಾಡ್ಬೋದು ಅಂದರೆ ಈ ಟೆಕ್ನಿಕಲ್ ರೇಟಿಂಗ್. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಯಾವುದು ಸ್ಟ್ರಾಂಗ್ ಬೈ ಇರುತ್ತೆ ಸೊ ಆ ಸ್ಟಾಕ್ಸ್ ಇರ್ಬೋದು. ಸೊ ನೆಕ್ಸ್ಟು ಇಂಟ್ರಾಡೇ ಸೆಲ್ಗೆ ಏನೇನು ಕಂಡೀಷನ್ಸು ನೋಡಿ. ಇಲ್ಲಿ ಇಂಟ್ರಾಡೇ ಸೆಲ್ಗೆ ಏನಾಗ್ತಾಯಿದೆ, ಸೆಲ್ ಹೋಗ್ತಾ ಇದೆ ಅಂತಂದರೆ ಆರ್ ಎಸ್ ಐ ಕೆಳಗೆ ಅಂದರೆ 70 ಕೆಳಗೆ, ಆರ್ ಎಸ್ ಐ ವ್ಯಾಲ್ಯೂ 70 ಕೆಳಗಿರುತ್ತೆ ಅಲ್ವಾ? ಸೊ ಇಲ್ಲಿ ಕಂಡೀಷನ್ಸ್ ನೋಡಿ ಇನ್ನೂ ಫುಲ್ಫಿಲ್ ಆಗಿಲ್ಲ ಈ ಮೂವಿಂಗ್ ಆ್ಯಾವ್ರೇಜ್ದು. ಓಕೆ, ಅದೇ ಇಲ್ಲಿ ಬಂದರೆ ಫುಲ್ಫಿಲ್ ಆಗಿದೆ ಅಲ್ವಾ? ಇಲ್ಲಿ ಮೂವಿಂಗ್ ಆ್ಯಾವ್ರೇಜ್ 6 ಈಸ್ ಬಿಲೋ ಮೂವಿಂಗ್ ಆ್ಯಾವ್ರೇಜ್ 20. ಮೂವಿಂಗ್ ಆ್ಯಾವ್ರೇಜ್ 20 ಈಸ್ ಬಿಲೋ ಮೂವಿಂಗ್ ಆ್ಯಾವ್ರೇಜ್ 40. ಸೊ ಈ ಥರ ಕಂಡೀಷನ್ ಇಲ್ಲಿ ಕರೆಕ್ಟ್ ಇದೆ ಅಲ್ವಾ? ಸೊ ಕರೆಕ್ಟ್ ಇದ್ದಾಗ ನಾವು ಇಲ್ಲಿ 70 ಬಂತಲ್ಲ, ಸೊ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು ನಾವು. ಓಕೆ, ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಎಕ್ಸಿಕ್ಯೂಟ್ ಮಾಡಿದಾಗ ನೋಡಿ ನಮಗೆ ಆಲ್ಮೋಸ್ಟ್ ಇಲ್ಲಿ 17,897 ಅಂದರೆ ರಫ್ಲಿ 17,900 ತೊಗೊಳ್ಳಿ. 17,900 ಆಲ್ಮೋಸ್ಟ್ ನಮಗೆ 900 ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ ಅಲ್ವಾ? ಸೊ ದಿಸ್ ಈಸ್ ಆಲ್ ಅಬೌಟ್ ಮೂವಿಂಗ್ ಆ್ಯಾವ್ರೇಜ್. ಸೊ ಏನು ಕಂಡೀಷನ್ಸಪ್ಪ? ಮೂವಿಂಗ್ ಆ್ಯಾವ್ರೇಜ್ 6 ಈಸ್ ಬಿಲೋ ಮೂವಿಂಗ್ ಆ್ಯಾವ್ರೇಜ್ 20. ಮೂವಿಂಗ್ ಆ್ಯಾವ್ರೇಜ್ 20 ಈಸ್ ಬಿಲೋ ಮೂವಿಂಗ್ ಆ್ಯಾವ್ರೇಜ್ 40 ಅಲ್ವಾ? ಸೊ ಈ ಕಂಡೀಷನ್ಸು ಎಕ್ಸಿಕ್ಯೂಟ್ ಆಗಬೇಕು. ಮತ್ತು ಆರ್ ಎಸ್ ಐ ಬಿಲೋ 70 ಇರಬೇಕು. ಮತ್ತು ವಾಲ್ಯೂಮ್ ಕೂಡ ಜಾಸ್ತಿ ಇರಬೇಕು. ಸೊ ಏನೇನಪ್ಪ ಕಂಡೀಷನ್ ನಾವು ಇಲ್ಲಿ ಡಿಕ್ಲೇರ್ ಮಾಡಬೇಕು?
ಸೊ ಸೆಲೆಕ್ಟ್ ಸೇಮ್ ಪ್ರೊಸೀಜರ್, ಸೆಲೆಕ್ಟ್ ಎನಿ ಪ್ರೀಡಿಫೈನ್ಡ್ ಸ್ಕ್ರೀನರ್ ಯಾವ್ದಾರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಗೋ ಟು ಫಿಲ್ಟರ್, ರೀಸೆಟ್ ಆಲ್. ಓಕೆ, ಇಲ್ಲಿ ಫಸ್ಟು ವಾಲ್ಯೂಮ್ ಡಿಕ್ಲೇರ್ ಮಾಡಬೇಕು, ವಾಲ್ಯೂಮ್ ಡಿಫೈನ್ ಮಾಡಬೇಕು. ವಾಲ್ಯೂಮ್ ಹ್ಯಾಸ್ ಟು ಬಿ ಮೋರ್ ದೆನ್ 5 lakhs. ಓಕೆ, 5 lakhs. ಆ್ಯಂಡ್ ದೆನ್ RSI stochastic is less than below 70, below value 70. Okay, then moving average moving average 5 or 6 ಇಲ್ಲ. ಸೊ ಮೂವಿಂಗ್ ಆವ್ರೇಜ್ 5 is below moving average 20, and moving average 20 is below moving average 50. 40 ಇಲ್ಲ, so 50 I'll select. Then I'll save it as intraday, save screen as intraday sell. ಓಕೆ, ಇಂಟ್ರಾಡೇ ಸೆಲ್ಗೆ ನೋಡಿ ಯಾವುದ್ಯಾವುದು ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗಿದೆ ಅಂತ ಕೊಟ್ಟಿದೆ. ಸೊ ಟೆಕ್ನಿಕಲ್ ರೇಟಿಂಗ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ಟ್ರಾಂಗ್ ಸೆಲ್ ಬರುತ್ತೆ ನೋಡಿ, 89.95% ಚೇಂಜ್ ಆಗಿದೆ ಹೈಟೆಕ್ ಅನ್ನೋದು. ಸೊ ಬಯೋಕಾನು -8.81% ಚೇಂಜ್ ಆಗಿದೆ. ಸೊ ನಿಮಗೆ ಈ ನಿಫ್ಟಿಗಿಂತ ಈ NSEindia.comಗಿಂತ ಇಲ್ಲಿ ಚೆನ್ನಾಗಿ ಸ್ಟಾಕ್ ಸಿಕ್ಕಿದೆ ಅಲ್ವಾ, ನೋಡಿ ಎಷ್ಟು ಪರ್ಸೆಂಟೇಜ್ ಚೇಂಜ್ ಇದೆ ಅಲ್ವಾ. ಸೊ ನಾವು ಇಂಟ್ರಾಡೇ ಬೈ ನೋಡೋಣ. ಓಕೆ, ಬೈನಲ್ಲಿ ನೋಡಿ, ಬೈಯಲ್ಲೂ ಅಷ್ಟೇ. ಸೊ ನೋಡಿ ಎಷ್ಟು ಚೇಂಜಸ್ ಇದೆ, 4.95%, 1.34, 7.35, 6, ಎಷ್ಟು ಪರ್ಸೆಂಟೇಜ್ ಚೇಂಜ್ ಇದೆ ಅಲ್ವಾ. ಸೊ ಅದೇ ನಿಮಗೆ ಇದರಲ್ಲಿ ನೋಡಿ NSEನಲ್ಲಿ ಅಷ್ಟು ಚೇಂಜಸ್ ಇಲ್ಲ ಅಲ್ವಾ. ಸೊ ಈ ಸ್ಕ್ರೀನರ್ ಈ ಥರ ನಾವು ಯೂಸ್ ಮಾಡಿ ಸ್ಟಾಕ್ಸ್ನ ಪಿಕ್ ಮಾಡ್ಕೋಬೋದು, ಪಿಕ್ ಮಾಡಿ ಅನಲೈಸ್ ಮಾಡಿ ಕಾಲ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಹೋಪ್ ನನ್ನ ಅನಾಲಿಸಿಸ್ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದು ಸತಿ ನಾವು ಸಮ್ಮರಿ ಹೇಳೋಣ ಏನೇನು ಮಾಡಿದ್ವಿ ಅಂತ. ಸೊ ನಾವು ಸ್ಟಾಕ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ 2 ವೇಸಲ್ಲಿ ಮಾಡ್ಬೋದು. ಏನಪ್ಪ ಅಂದರೆ, ಒಂದು ಮ್ಯಾನ್ಯಲ್ ಮೆಥಡು ಯೂಸಿಂಗ್ NSEindia.com, ಇನ್ನೊಂದು ಸ್ಕ್ರೀನರ್ ಯೂಸ್ ಮಾಡಿ ಮಾಡ್ಬೋದು, ದಟ್ ಈಸ್ tradingview.com. ಸೊ ಫಸ್ಟು ಡೇ ಟ್ರೇಡಿಂಗ್ಗೆ ಫಸ್ಟ್ 1 hour 15 minutes ಆರ್ ಲಾಸ್ಟ್ 1 hour 15 minutesಲ್ಲಿ ಟ್ರೇಡ್ ಮಾಡಬೇಕು. ನೆಕ್ಸ್ಟು NSEindia.com ಇಂದ ಹೇಗೆ ಮಾಡಬೇಕು ಅಂತಂದರೆ, NSEindia.com 9:20ಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಮಾರ್ಕೆಟ್ ಡೇಟಾ ಆ್ಯಂಡ್ ಸೆಲೆಕ್ಟ್ ಈಕ್ವಿಟಿ ಆ್ಯಂಡ್ SME. ಸೊ ಅಲ್ಲಿ ನಾವು ಲಿಸ್ಟ್ ಆಫ್ ಸ್ಟಾಕ್ಸ್ ಬರುತ್ತೆ. ಸೊ ಬೈಯಿಂಗ್ ಮಾಡ್ಬೇಕಂದ್ರೆ ಬೈಯಿಂಗ್ ಫಸ್ಟ್ 5 ಸ್ಟಾಕ್ಸ್ ತೊಗೋಬೋದು, ಸೆಲ್ಲಿಂಗ್ ಮಾಡ್ಬೇಕಂದ್ರೆ ಲಾಸ್ಟ್ 5 ಸ್ಟಾಕ್ಸ್ ತೊಗೋಬೋದು. ಸೊ ದಿಸ್ ಈಸ್ ಅಬೌಟ್ ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ದಿ ಸ್ಟಾಕ್ಸ್. ಆ್ಯಂಡ್ ಹೇಗೆ ಡಿಸೈಡ್ ಮಾಡಬೇಕಂದ್ರೆ, ನಿಫ್ಟಿ 50 ವಯಾ ನಿಫ್ಟಿ 50 ಚಾರ್ಟಲ್ಲಿ ಯೂಸ್ ಮಾಡಿ ಮಾಡ್ಬೋದು. ಸೊ ನಿಫ್ಟಿ 50 ಚಾರ್ಟಲ್ಲಿ ಮೂವಿಂಗ್ ಆ್ಯಾವ್ರೇಜ್ ಕೆಳಗೆ ಪ್ರೈಸ್ ಇತ್ತು ಅಂತಂದರೆ ಸೆಲ್ಲಿಂಗ್ ಸ್ಟಾಕ್ಸ್ ತೊಗೋಬೇಕು, ಮೂವಿಂಗ್ ಆ್ಯಾವ್ರೇಜ್ ಮೇಲೆ ಪ್ರೈಸ್ ಇತ್ತು ಅಂತಂದರೆ ಬೈಯಿಂಗ್ ಆಫ್ ದಿ ಸ್ಟಾಕ್ಸ್ ಮಾಡಬೇಕು. ಸರಿ, ಇದು ಅನದರ್ ವೇ ಈಸ್ ಫೈಂಡಿಂಗ್ ದಿ ಸ್ಟಾಕ್ಸ್ ಯೂಸಿಂಗ್ ಸ್ಕ್ರೀನರ್ಸ್ ಫ್ರಮ್ ಟ್ರೇಡಿಂಗ್ ವ್ಯೂ. ಸೊ ಟ್ರೇಡಿಂಗ್ ವ್ಯೂನಲ್ಲಿ ಬೈಯಿಂಗ್ ಆಫ್ ದಿ ಸ್ಟಾಕ್ಸ್ಗೆ ಏನು ಕಂಡೀಷನ್ಸ್ ಡಿಫೈನ್ ಮಾಡಬೇಕಂದ್ರೆ, ವಾಲ್ಯೂಮ್ ಹ್ಯಾಸ್ ಟು ಬಿ ಮೋರ್ ದೆನ್ 500K, ಅಂದರೆ 5 lakhಗಿಂತ ಜಾಸ್ತಿ ಇರಬೇಕು. ಸ್ಟಾಕಾಸ್ಟಿಕ್ RSI 30ಗಿಂತ ಮೇಲಿರಬೇಕು ವ್ಯಾಲ್ಯೂ. ಆ್ಯಂಡ್ ಮೂವಿಂಗ್ ಆ್ಯಾವ್ರೇಜ್ 6 ಇಸ್ ಅಬೋವ್ ಮೂವಿಂಗ್ ಆ್ಯಾವ್ರೇಜ್ 20 ಇರಬೇಕು. ಆ್ಯಂಡ್ ಮೂವಿಂಗ್ ಆ್ಯಾವ್ರೇಜ್ 20 ಹ್ಯಾಸ್ ಟು ಬಿ ಅಬೋವ್ ಮೂವಿಂಗ್ ಆ್ಯಾವ್ರೇಜ್ 40. ಸೊ ಈ ಕಂಡೀಷನ್ಸ್ನ ನಾವು ಡಿಫೈನ್ ಮಾಡಬೇಕು ಬೈಯಿಂಗ್ ಸ್ಕ್ರೀನಲ್ಲಿ. ಸೆಲ್ಲಿಂಗ್ ಸ್ಕ್ರೀನಲ್ಲಿ ಏನು ಡಿಫೈನ್ ಮಾಡಬೇಕು ಅಂತಂದರೆ, ಬೋತ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗಲ್ಲಿ ವಾಲ್ಯೂಮ್ ಜಾಸ್ತಿ ಇರಲೇಬೇಕು. ಆ್ಯಂಡ್ ದೆನ್ ಸ್ಟಾಕಾಸ್ಟಿಕ್ RSI ಲೆಸ್ ದೆನ್ 70 ಇರಬೇಕು.
ಮೂವಿಂಗ್ ಆ್ಯಾವ್ರೇಜ್ 6 ಬಿಲೋ ಮೂವಿಂಗ್ ಆ್ಯಾವ್ರೇಜ್ 20 ಆ್ಯಂಡ್ ಮೂವಿಂಗ್ ಆ್ಯಾವ್ರೇಜ್ 20 ಬಿಲೋ ಮೂವಿಂಗ್ ಆ್ಯಾವ್ರೇಜ್ 40 ಇರಬೇಕು. ಓಕೆ. ಸೊ ಈ ಅನಾಲಿಸಿಸಿಂದ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಅನಾಲಿಸಿಸ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸೆಲೆಕ್ಟ್ ಗುಡ್ ಸ್ಟಾಕ್ಸ್ ಫಾರ್ ಡೇ ಟ್ರೇಡಿಂಗ್. ಸೊ ಐ ವಿಶ್ ಯು ಆಲ್ ಹ್ಯಾಪಿ ಟ್ರೇಡಿಂಗ್. ಥ್ಯಾಂಕ್ ಯು.